ಎಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಏನಪ್ಪ ಅಂತಂದರೆ ಈ ಹಳೆಯ ಸರ್ಕಾರಗಳನ್ನು ಎಲ್ಲ ನೋಡಕತ್ತಿದ್ದೇವೆ. ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಜೆ ಡಿ ಎಸ್ ಇರ್ಬೋದು. ಇದರ ಸಲುವಾಗಿ ಇದಕ್ಕೆ ಪರ್ಯಾಯ ಪಕ್ಷ ಬೇಕಾಗಿದೆ ಜನರಿಗೆ, ರೈತರಿಗೆ. ಆದ ಕಾರಣ ನಾವು ರೈತ ಭಾರತ ಪಕ್ಷ ಕರ್ನಾಟಕ ಅಂತ ಇಸಿಂದ ನಾವು ಒಂದು ಪಕ್ಷವನ್ನು ಉದಯ ಮಾಡ್ಕೊಂಡೇವೆ. 2017-18ರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಆಮೇಲೆ ನಮ್ಮ ಟೈಟಲ್ ಏನಿದೆಯಪ್ಪ ಅಂತಂದರೆ ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂತ ಹಾಕೊಂಡಿದ್ದಾರೆ ಟೈಟಲ್. ನಿಮಗೆ ಅರ್ಥ, ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂದರೆ ಹೆಂಗೆ, ಭ್ರಷ್ಟಾಚಾರ ಮುಕ್ತ ಮಾಡೋದಿತ್ತಂದರೆ ಮೊದಲೇ ವಿಧಾನಸೌಧ ಸ್ವಚ್ಛ ಮಾಡಬೇಕು, ಆಮೇಲೆ ತಳಗಿನೆಲ್ಲ ಸ್ವಚ್ಛ ಮಾಡ್ಬೇಕಂತ ಹೇಳಿ ನಾವು ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂತ ಒಂದು ಟೈಟಲ್ ಹಾಕ್ಕೊಂಡೇವಿ. ಆಮೇಲೆ ನಮ್ಮ ಹೆಂಗಿದವಪ್ಪ ಅಂತಂದರೆ ಪ್ರಣಾಳಿಕೆ 9 ಪ್ರಣಾಳಿಕೆ ಇಟ್ಕೊಂಡು ನಾವು ರೈತರ ಹತ್ರ ಹೊಂಟಿದ್ದೀವಿ ನಿಮ್ಗೆ ಹೇಳ್ಬೇಕಂದ್ರೆ. ಆದ ಕಾರಣ ಆ ಪ್ರಣಾಳಿಕೆ ವೈಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಉಚಿತ ಶಿಕ್ಷಣದ ಬಗ್ಗೆ ಹೇಳತ್ತೀನಿ. ನಮ್ಮ ರೈತ ಭಾರತ ಪಕ್ಷದ ಮೊದಲೇ ಪ್ರಣಾಳಿಕೆ ಉಚಿತ ಶಿಕ್ಷಣ. ಉಚಿತ ಶಿಕ್ಷಣ ಹೆಂಗಪ್ಪ ಅಂತಂದರೆ ಭಾರತದ ಸಂವಿಧಾನದಲ್ಲಿ ಒಂದು ಎಲ್ಲರಿಗೂ ಶೈಕ್ಷಣಿಕ ಹಕ್ಕು ನೀಡಿದೆ. ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣವನ್ನು ವ್ಯಾಪಾರೀಕರಣ ಮಾಡಿಕೊಟ್ಟಿದ್ದಾವೆ. ಆದ ಕಾರಣ ಎಲ್ಲ ಬಡವರು, ಮಧ್ಯಮ ವರ್ಗದ ಕುಟುಂಬಗಳು ಇವೆಲ್ಲರೂ ಒಂದು ಜನರಿಗೆ ಅನುಕೂಲ ಆಗುವ ಸಲುವಾಗಿ ಒಂದು ಉಚಿತ ಶಿಕ್ಷಣ ಅನ್ನೋದೊಂದು ಕರ್ನಾಟಕ ರಾಜ್ಯಾದ್ಯಂತ ಜಾರಿ ಮಾಡಬೇಕಂತ ಹೇಳಿ ನಾವು ಇದು ಮಾಡಿದ್ವಿ ನಿಮ್ಗೆ ಹೇಳ್ತಾರೆ. ಆದ ಕಾರಣ ನಾನು ಹೇಳೋದಿಷ್ಟೇ, ಜನರಿಗೆ ಉಚಿತ ಶಿಕ್ಷಣ ಕೊಡೋದು ಇಂಪಾರ್ಟೆಂಟ್ ಹೆಂಗಿದೆಪ್ಪ ಅಂತಂದರೆ, ಒಬ್ಬೊಬ್ಬರು ತಮ್ಮ ಮಕ್ಕಳಿಗೆ ಕಲಿಸಬೇಕಾದ್ರೆ ಒಂದು ತಮ್ಮ ಹೊಲಗಳನ್ನು ಮಾರಿಬಿಟ್ಟು ಶಿಕ್ಷಣ ಕಲಿಸುವಂಥ ವ್ಯವಸ್ಥೆ ಬಂದಿದೆ. ಆದ ಕಾರಣ ನಾವು ನಮ್ಮ ಸರ್ಕಾರ ತಂದರೆ ಅಂದರೆ ಎಲ್ಲ ಜನರಿಗೆ ಒಂದು ಉಚಿತ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ಭಾರತ ಪಕ್ಷದ 2ನೇ ಪ್ರಣಾಳಿಕೆ ಏನಪ್ಪ ಅಂತಂದರೆ ಉಚಿತ ಆರೋಗ್ಯ. ಈ ಉಚಿತ ಆರೋಗ್ಯ ಯಾಕಪ್ಪ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಪ್ರೈವೇಟ್ ಹಾಸ್ಪಿಟ್ಲ್ಗಳು ಎಷ್ಟಿದ್ದಾವೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೆಂಗಿದೆ, ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿ ಅದಾವೆ, ಈ ಒಂದೆಲ್ಲ ವಿಚಾರ ನೋಡ್ಕೊಂಡ್ಬಿಟ್ರೆ ಇಲ್ಲೊಂದು ಖಾಸಗಿ ವ್ಯವಸ್ಥೆಯಲ್ಲೇ ಜಾಸ್ತಿ ಪಾಲಾಗಿದೆ. ಆದ ಕಾರಣ ನಾವು ಉಚಿತ ಆರೋಗ್ಯ ಅಂತ ಇಷ್ಟಿಂದ 2ನೇ ಪ್ರಣಾಳಿಕೆ ಇಟ್ಕೊಂಡಿದ್ದೇವೆ. ನಾನು ಕರ್ನಾಟಕ ರಾಜ್ಯದ ಜನರಿಗೆ ಒಂದು ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯಕ್ಕೆ 15-20% ಬಜೆಟನ್ನು ಹಂಚಿಕೆ ಮಾಡಿ ಉಚಿತ ಔಷಧಗಳು, ಉಚಿತ ಲ್ಯಾಬ್ ಪರೀಕ್ಷೆಗಳೊಂದಿಗೆ ಬಲಪಡಿಸುವುದು ಮತ್ತು ತಜ್ಞರೊಂದಿಗೆ ಸಮಾಲೋಚನೆಗಳನ್ನು ನಡೆಸುವುದು, ಆಮ್ಯಾಗ ವ್ಯವಸ್ಥೆಯನ್ನು ಬಲಪಡಿಸಲಾಗುವುದು, ಆಮ್ಯಾಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಔಷಧಗಳು, ಲ್ಯಾಬ್ ಪರೀಕ್ಷೆಗಳು, ಆಮ್ಯಾಗ ಎಲ್ಲ ಆಪರೇಷನ್ಗಳು ಇವೆಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗಬೇಕಂತ ಹೇಳಿ ನಾನೊಂದು ಉಚಿತ ಆರೋಗ್ಯ ಸೇವೆಯನ್ನು ರೈತ ಭಾರತ ಪಕ್ಷದಿಂದ ಹಚ್ಕೊಂಡಿದ್ದೀವಿ. ಆಮ್ಯಾಗ ಪ್ರತಿ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡೋದು ನಮ್ಮ ರೈತ ಭಾರತ ಪಕ್ಷದ ಮೂಲ ಉದ್ದೇಶ ಆಗಿದೆ. ರೈತ ಭಾರತ ಪಕ್ಷದ 3ನೇ ಪ್ರಣಾಳಿಕೆ ಏನಪ್ಪ ಅಂತಂದರೆ ರೈತ ಕೃಷಿ ಸಬಲೀಕರಣಕ್ಕಾಗಿ MSP ಜಾರಿ ಅಂತ ಹೇಳಿ ನಾವು 3ನೇ ಒಂದು ಇದು ಹಾಕ್ಕೊಂಡಿದ್ದೀವಿ. ರೈತರು ಎಲ್ಲರೂ ಹೆಂಗಾಗೈತಪ್ಪ ಅಂತಂದರೆ ಒಂದು ರೇಟ್ ತೊಗೊಳಕ್ಕೂ ಹೋರಾಟ ಮಾಡಬೇಕು, ಆಮೇಲೆ ಪೇಮೆಂಟ್ ತೊಗೊಳಕ್ಕೂ ಒಂದು ಹೋರಾಟ ಮಾಡಬೇಕು. ಆಮೇಲೆ ಇದು ಎಲ್ಲ ಹೋಗ್ಬೇಕಪ್ಪ ಅಂತಂದರೆ ನಾವು ರೈತರು ಜಾಗೃತರಾಗಬೇಕು. ಯಾಕಪ್ಪ ಅಂತಂದರೆ ನಾವು ಬರೀ ಹೋರಾಟ ಮಾಡೋದು, ಅಧಿಕಾರ ಮಾತ್ರ ಬೇರೆದವ್ರು ಕೊಟ್ಟೇವತ್ತಂದರೆ ನಾವು ಕಾಯಂ ಹೋರಾಟ ಮಾಡ್ಕೊತಾ ಹೋಗ್ಬೇಕಾಗತ್ತೆ, ಜನರ ದುಸ್ಥಿತಿಗೆ ಕಾರಣೀಭೂತ ಆಗ್ತೀವಿ. ನಮ್ಮ ರೈತ ಭಾರತ ಪಕ್ಷಕ್ಕೆ ಎಲ್ಲ ರೈತರು ಒಂದು ಬೆಂಬಲ ಕೊಟ್ಟು ಅಧಿಕಾರ ಕೊಟ್ಟರಪ್ಪ ಅಂತಂದರೆ ನಾವು ಏನಪ್ಪ ಅಂತಂದರೆ ರಾಜ್ಯದಲ್ಲಿ ಬೆಳೆಯುವ ಕೃಷಿ ತೋಟಗಾರಿಕೆ ಹಾಗೂ ಕೃಷಿ ಆಧಾರಿತ ಎಲ್ಲ ಉತ್ಪನ್ನಗಳಿಗೂ ವೈಜ್ಞಾನಿಕ ವಿಶ್ಲೇಷತೆ ಸಹಿತ MSP ದರ ನೀಡುವುದು ಅಂತ ಇಷ್ಟು ನಾವು ಒಂದು ಮೇಜರ್ ಕಾನ್ಸೆಪ್ಟ್ ಹಾಕ್ಕೊಂಡಿದ್ದೀವಿ. ನಾವು ಹೇಳೋದಿಷ್ಟೇ, ಒಂದು ಕಬ್ಬಿಗೆ ಏನಪ್ಪ ಅಂತಂದರೆ 4,500 ರೂಪಾಯಿ ರೇಟ್ ಕೊಡ್ತೀವಿ, ಈರುಳ್ಳಿಗೆ 3,000 ರೂಪಾಯಿ ಕೊಡ್ತೀವಿ, ಟೊಮೆಟೊಗೆ 3,000 ರೂಪಾಯಿ ಕೊಡ್ತೀವಿ, ಮೆಕ್ಕೆಜೋಳಕ್ಕೆ 3,000 ರೂಪಾಯಿ ಕೊಡ್ತೀವಿ, ಹತ್ತಿ 10,000 ರೂಪಾಯಿ ಕೊಡ್ತೀವಿ, ಜೋಳ 5,000 ರೂಪಾಯಿ ಕೊಡ್ತೀವಿ, ಗೋಧಿ 5,000 ರೂಪಾಯಿ ಕೊಡ್ತೀವಿ, ರಾಗಿ 5,000 ರೂಪಾಯಿ ಕೊಡ್ತೀವಿ,
ತೊಗರಿ 10,000 ರೂಪಾಯಿ ಕೊಡ್ತೀವಿ. ಆಮ್ಯಾಗ ಭತ್ತ ಆರ್.ಎನ್.ಆರ್ ಅಂತಿದೆ, ಆಮೇಲೆ 2,200 ರೂಪಾಯಿ. ಸೋನಾ ಮಸೂರಿಗೆ 2,000 ರೂಪಾಯಿ. ಪ್ರತಿ 75 kg ಚೀಲ ಇರ್ತದೆ. ಆ ಚೀಲಕ್ಕೆ ಆಮ್ಯಾಗಿನ ರೈತರ ಪರಿಸ್ಥಿತಿ ಹೆಂಗಾಗಿದೆಪ್ಪ ಅಂತಂದರೆ, ರಸಗೊಬ್ಬರದಂತರೂ ಭಾಳ ಹಾವಳಿ ಆಗಿದೆ. ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಕಳಪೆ ರಸಗೊಬ್ಬರ ಆಮ್ಯಾಗ ಇದು ಕೊಡೋದ್ರಿಂದ ಒಂದು ಅನಾನುಕೂಲ ಆಗ್ತದೆ. ನಮ್ಮ ರೈತ ಭಾರತ ಪಕ್ಷ ಬರ್ತಪ್ಪ ಅಂತಂದರೆ ಆಯಾ ಊರಲ್ಲೇ ಒಂದು ರಸಗೊಬ್ಬರ ವಿತರಣೆಯನ್ನು ನಮ್ಮ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ಗಳಿದಾವೆ ಅಲ್ಲಿ ಕೊಡುವ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತೀನಿ. ಆಮೇಲೆ ರೈತರಿಗೆ ಇನ್ನೂ ಹಲವಾರು ಬೆಳೆಗಳಿದಾವೆ, ಅದಕ್ಕೆ ಏನಿಲ್ಲ ಅಂದ್ರೆ ಒಂದು 40% ನಿವ್ವಳ ಲಾಭ ಬರುವ ಥರ ನಾವು ದರ ನಿಗದಿ ಮಾಡಿ ಕೊಡ್ತೇವೆ ಅಂತ ನಾ ರೈತ ಭಾರತ ಪಕ್ಷದಿಂದ ರೈತರಿಗೆ ವಿನಂತಿ ಮಾಡ್ತೀನಿ. 4ನೇ ಪ್ರಣಾಳಿಕೆ ನಮ್ಮ ರೈತ ಭಾರತ ಪಕ್ಷದ ಏನಪ್ಪ ಅಂತಂದರೆ ಉಚಿತ ನೀರು ಕೊಡುವ ವ್ಯವಸ್ಥೆ ಇಟ್ಟಿದ್ದೀವಿ. ನೀರು ಮಾರಾಟದ ಸರಕು ಅಲ್ಲ. ಅದಕ್ಕಾಗಿ ಶುದ್ಧ ಕುಡಿಯುವ ನೀರಿನ ಪೂರೈಸುವ ದಿಟ್ಟ ತೀರ್ಮಾನವನ್ನು ನಮ್ಮ ರೈತ ಭಾರತ ಪಕ್ಷ ಹಮ್ಮಿಕೊಂಡಿದೆ. ಇಲ್ಲಿವರೆಗೆ ನೀವು ನೋಡ್ತಾ ಇದ್ದೀರಿ, ಏನೋ ಒಂದು ಜೈನ್ ಕಂಪ್ನಿ ಅಂತ ಎಲ್ಲರಿಗೂ ಇದು ಕೊಟ್ಟಿದೆ, ಒಂದು 24x7 ನಳದ ಕನೆಕ್ಷನ್ ಕೊಟ್ಟಿದ್ದಾರೆ. ಆ ನಳದ ಕನೆಕ್ಷನ್ ಕೊಡೋ ಹೊತ್ನ್ಯಾಗ ಸ್ಯಾಂಕ್ಷನ್ ಕೊಡ್ಬೇಕಾದ್ರೆ ಕಾಣಿಸ್ತಾರೆ ಸಿಕ್ಕಾಪಟ್ಟೆ. ಆಮ್ಯಾಗ ಅದರಲ್ಲಿ ಏನು 24x7 ಅಂತ ಹೇಳ್ತಾರೆ. ವಾರದಾಗ 2 ಸಲ, ವಾರದಾಗ 1 ಬೇಡ 2 ಸಲ ಬರ್ತವೆ. ವಾರದಾಗ 1 ಬೇಡ 2 ಸಲ ಬಂದ್ರಂದರೆ ಸಾರ್ವಜನಿಕರಿಗೆ ನೀರಿನ ಸಮಸ್ಯೆ ಯಾವ ರೀತಿ ಆಗ್ತೈತಿ ಅನ್ನೋ ವಿಚಾರ ಮಾಡಬೇಕು. ಆದ ಕಾರಣ ನಾವು ರೈತ ಭಾರತ ಪಕ್ಷದಿಂದ ಒಂದು ಉಚಿತ ನೀರಿನ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಆಮೇಲೆ ಜನರಿಗೆ ನಾವು ಉಚಿತ ನೀರಿನ ಸಲುವಾಗಿ ಯಾವುದೇ ಬಿಲ್ ತೊಗೊಳ್ಳಲ್ಲ, ಉಚಿತವಾಗಿ ಸರಬರಾಜನ್ನು ಮಾಡ್ತೇವೆ ಅಂತ ನಾನು ಎಲ್ಲ ಕರ್ನಾಟಕ ರಾಜ್ಯದ ಜನರಿಗೆ ವಿನಂತಿ ಮಾಡ್ಕೊಂಡು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ ಮುಂದಿನ ಪ್ರಣಾಳಿಕೆ ಫಲಾನುಭವಿ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಗಳನ್ನು ಹಾಕೊಂಡಿದ್ದೀವಿ. ಈಗ ಇಲ್ಲಿವರೆಗೆ ನೀವು ಸರ್ಕಾರ ನೋಡ್ತಾ ಇದ್ದೀವಿ, ಯಾಕಂದ್ರೆ ಎಲ್ಲಿ ಹೋದಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡೋಕ್ಕಲ್ಲಿ ಕಂಪ್ಯೂಟರ್ ನೆಟ್ ಸೆಂಟ್ರಿಗೆ ಹೋಗಬೇಕು. ಆಮ್ಯಾಗ ಏನೋ ಒಂದು ಯೋಜನೆಗೆ ಸ್ಕೀಮ್ ತೊಗೋಬೇಕಂತಂದರೆ ಅಲ್ಲಿ ಹೋಗಿ ಲಿಂಕ್ ಮಾಡ್ತಾ ಹಚ್ಚಬೇಕು. ಇವೆಲ್ಲ ಬೇಕಾಗಿಲ್ಲ, ಅವ್ರವ್ರ ಮನೆಗೆ ಹೋಗಿಬಿಟ್ಟು ನಾವೇ ಮಾಡಬೇಕು. ಆ ಒಂದು ಯೋಜನೆಯನ್ನು ನಾವು ತಂದ ಸಾರ್ವಜನಿಕರಿಗೆ ಮನೆ ಬಾಗಿಲಿಗೆ ಸರ್ಕಾರಿ ಯೋಜನೆಗಳು ಕೊಡ್ತೇವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ರೈತ ಭಾರತ ಪಕ್ಷದ 6ನೇ ಪ್ರಣಾಳಿಕೆ ಏನಪ್ಪ ಅಂತಂದರೆ ಜನತಾ ನ್ಯಾಯಾಲಯ ನಿರ್ಮಾಣ ಅಂತ ಒಂದು ನಾವು ಯೋಜನೆ ಹಾಕ್ಕೊಂಡಿದ್ದೀವಿ. ನಿಮ್ಗೆ ಹೇಳ್ತಂದ್ರೆ ಜನತಾ ನ್ಯಾಯಾಲಯ ಯಾವ ರೀತಿಯಪ್ಪ ಅಂತಂದರೆ ಈಗ ಇಲ್ಲಿವರೆಗೆ ನೋಡ್ತಾ ಇದ್ದೀರಿ ನೀವು, ಎಷ್ಟೊಂದು ಕೇಸುಗಳು ಕೋರ್ಟ್ನಲ್ಲಿ ಪೆಂಡಿಂಗ್ ಅದಾವೆ. ಆಮ್ಯಾಗ ಸಾರ್ವಜನಿಕರು ಒಂದು ಹೊಲದ ಕೇಸ್ ಇರ್ಬೋದು, ಜಗಳ ಬಡದಾಡಿದ ಕೇಸ್ ಇರ್ಬೋದು, ಇಂಥವೆಲ್ಲ ಸಮಸ್ಯೆಗಳು ಬಂದ ಕೋರ್ಟ್ನಲ್ಲಿ ಟೈಮ್ ಇರಲಾರ್ದಂಗೆ ಆಗ್ಬಿಟ್ಟಿದೆ. ನಿಮ್ಗೆ ಹೇಳ್ತಂದ್ರೆ ಆದ ಕಾರಣ ನಾನೊಂದು ಏನು ತೀರ್ಮಾನಕ್ಕೆ ಬಂದಿನಪ್ಪ ಅಂತಂದರೆ ಆಯಾ ಗ್ರಾಮ ಪಂಚಾಯತಿಯಲ್ಲಿ ಒಂದು ಜನತಾ ನ್ಯಾಯಾಲಯ ನಿರ್ಮಾಣ ಮಾಡಿ ತಿಂಗಳಲ್ಲಿ 2 ಸಲ ಮಾಡೋದು ಜನತಾ ನ್ಯಾಯಾಲಯ. ಅದಕ್ಕೆ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿರ್ಬೋದು, ಗ್ರಾಮ ಪಂಚಾಯತಿ PDO ಇರ್ಬೋದು, ಆಮೇಲೆ ಊರಿನ ಪ್ರಮುಖರು ಒಂದು 4-5 ಮಂದಿ ಟೀಮ್ ಇರುತ್ತೆ. ಆಮ್ಯಾಗ ಪ್ರತಿಯೊಬ್ಬ ಏನೋ ಒಂದು ಜನತಾ ನ್ಯಾಯಾಲಯ ಕಂಪ್ನಿಗೆ ಇದಕ್ಕೆ ಒಬ್ಬ ವಕೀಲರನ್ನು ನೇಮಕ ಮಾಡ್ತೀವಿ. ಅದರಲ್ಲಿ ಈ ಟೈಪ್ ಮಾಡಿ
ಒಂದು ಜನತಾ ನ್ಯಾಯಾಲಯ ಮಾಡಿ ತ್ವರಿತವಾಗಿ ಜನರಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ ನಾವು ಒಂದು ವಿಚಾರ ಹಾಕ್ಕೊಂಡಿದ್ದೀನಿ. ಆದ ಕಾರಣ ಜನತಾ ನ್ಯಾಯಾಲಯದ ಬಗ್ಗೆ ಎಲ್ಲರಿಗೆ ಅನುಕೂಲ ಆಗೋ ಥರ ನಾವು ಮಾಡ್ತೇವೆ ಅಂತ ಹೇಳಿ ಹೇಳ್ತೇವೆ. ಇಲ್ಲಿವ್ರು ನೋಡಿ ನೀವು ಎಷ್ಟೊಂದು ಪೊಲೀಸ್ ಸ್ಟೇಷನ್ಗೆ ಅಡ್ಡಾಡಬೇಕು, ಕೋರ್ಟಿಗೆ ಅಡ್ಡಾಡಬೇಕು, ಇವೆಲ್ಲ ಒಂದು ಕಮ್ಮಿ ಮಾಡೋ ಸಲುವಾಗಿ ಜನತಾ ನ್ಯಾಯಾಲಯ ಮಾಡಿದ್ದೀವಿ. ಆಯಾ ಗ್ರಾಮ ಪಂಚಾಯತಿಯಲ್ಲಿ ಈ ಕೆಲಸ ಆಯ್ತಪ್ಪ ಅಂತಂದರೆ ಆಮೇಲೆ ಜನರಿಗೆ ಹರೇಸ್ಮೆಂಟ್ ತಪ್ಪತ್ತೆ. ಆಮೇಲೆ ಇಲ್ಲಿ ಇಷ್ಟೆಲ್ಲ ಆಗಿದ್ಮಾಗೂ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಲಿಕ್ಕಪ್ಪ ಅಂತಂದರೆ ನೀವು ಮುಂದೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಕೋರ್ಟಿಗೆ ಹೋಗ್ಬೋದು. ಈ ಒಂದು ವಿಚಾರ ನಿಮ್ಗೆ ಆಗ್ತದೆ. ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವಂತೆ ಹೇಳ್ತೇನೆ ನಿಮ್ಗೆ ಯಾಕಂದರೆ ನಮ್ಮ 7ನೇ ಪ್ರಣಾಳಿಕೆ ಭ್ರಷ್ಟಾಚಾರ ಆಡಳಿತ. ಇಲ್ಲಿವರೆಗೆ ನೋಡ್ರಿ ನಿಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಏನು ಹೇಳ್ತಾರಪ್ಪ ಅಂತಂದರೆ ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲೇ ವಿಧಾನಸೌಧದಲ್ಲಿ ಕುತ್ಕೊಂಡು ಹೇಳ್ತಾರೆ, ಮೀಟಿಂಗ್ ಮಾಡಿ ಎಲ್ಲ DC ಗಳು SP ಗಳು ಇವ್ರಿಗೆಲ್ಲ ಕರೆದು ಹೇಳ್ತಾರೆ. ನಾನು ಏನು ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನೋಡಿರಿ ನೀವು ಎಷ್ಟು ಭ್ರಷ್ಟಾಚಾರ ಮುಕ್ತ ಆಗ್ತಾ ಇದೆ ಆಡಳಿತ. ಈಗ ನೋಡಿರಿ ಎಲ್ಲ ಪೇಪರ್ದಲ್ಲಿ ನೋಡ್ತೇವೆ, ಮಾಧ್ಯಮದಲ್ಲಿ ನೋಡ್ತೇವೆ. ಲೋಕಾಯುಕ್ತರು ಎಷ್ಟು ಮಂದಿ ಹಿಡಿಯಾಕತ್ತಾರ ಅಂದರೆ ಇನ್ನೂ ಇದರ ಅರ್ಥ ಏನು, ಸರ್ಕಾರ ಬರೀ ಹೇಳೋದೊಂದೇ ಮಾಡೋದಾಗತ್ತದೆ. ಆದ ಕಾರಣ ಆ ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಎಷ್ಟೊಂದು ಈಗ ಅನ್ಯಾಯ ಎಷ್ಟು ಆಗ್ತದೆ ನೋಡಿದ್ರೆ ನೀವು ಗಾಬಾಗ್ತಾರೆ. ನಿಮ್ಗೆ ಹೇಳ್ಬೇಕಂದ್ರೆ ಲೋಕಾಯುಕ್ತರು ರೆಡ್ ಹ್ಯಾಂಡಾಗಿ ಹಿಡಿಯಾಕತ್ತಾರೆ. ನಿಮ್ಗೆ ಹೇಳ್ಬೇಕಂದ್ರೆ ಅಂದರೆ ಇದು ಸರ್ಕಾರಕ್ಕೆ ನಾಚಿಕೆ ಬರುವಂಥ ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ. ಆದ ಕಾರಣ ನಾವು ಏನು ಮಾಡಕತ್ತೇವಪ್ಪ ಅಂತಂದರೆ ಎಲ್ಲ ಏನು ನಮ್ಮ ದುಡಿಯುವಂಥ ಸರ್ಕಾರಿ ನೌಕರರಿದ್ದಾರೆ, ಆ ನೌಕರರಿಗೆ ನಾವು ರಾಜಕೀಯ ಒಂದು ಲೇಪನ ಮಾಡೋದಿಲ್ಲ. ಅವರಿಗೆ ರಾಜಕೀಯ ಮಾಡಲಾರ್ದೆ ಅವ್ರಿಗೆ ಎಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳು ಕೊಡಿಸ್ಬೇಕು, ಆಮ್ಯಾಗ ಈ ವಿಚಾರ ಇಟ್ಕೊಂಡು ನಾವು ಭ್ರಷ್ಟಾಚಾರ ಮುಕ್ತ ಆಡಳಿತ ಇವತ್ತು ನಾವು ಹಾಕ್ಕೊಂಡಿದ್ದೀವಿ. ಆದ ಕಾರಣ ಸರ್ಕಾರಿ ಅಧಿಕಾರಿಗಳು ನೋಡಿರಿ, ಇವತ್ತಿನ ದಿವಸ ನೋಡಿರಿ ನೀವು ಎಲ್ಲ ಸರ್ಕಾರಿ ಅಧಿಕಾರಿಗಳು ಒಂದು ಜನಪ್ರತಿನಿಧಿಗಳ ಮೇಲೆ ಹೋಗಿ ಒಂದು ಲೆಟರ್ ತೊಗೋಬೇಕು, ಆಮ್ಯಾಗ ಅವ್ರ ಕಡೆ ಫೋನ್ ಮಾಡಿಸ್ಬೇಕು, ಅಂದಾಗ ಮಾತ್ರ ಅವರು ಆ ಹುದ್ದೆಗೆ ಇರ್ತಾರೆ. ಇಲ್ಲಿಗೆ ಬಂದು ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾರೆ. ಈ ಸಂಸ್ಕೃತಿ, ಲೆಟರ್ ಸಂಸ್ಕೃತಿ, ಆಮೇಲೆ ಫೋನಿನ ಸಂಸ್ಕೃತಿ ನಮ್ಮ ಕನ್ನಡ ರೈತ ಭಾರತ ಪಕ್ಷದಲ್ಲಿ ಒಟ್ಟೇ ಇಲ್ಲ. ಇದನ್ನು ಸಂಪೂರ್ಣವಾಗಿ ನಾವು ನಿಷೇಧ ಮಾಡ್ತೀವಿ. ಯಾರೂ ನಮ್ಮ ಮನೆಗೆ ಬರ್ತಕ್ಕಂಥಲ್ಲ. ನಮ್ಮ ಏನು ಆರಿಸಿ ಕಳಿಸ್ತೀರಿ, ನಮ್ಮ ಮನೆಗೆ ಬಂದು ನೀವು ಯಾರೂ ಹುದ್ದೆಗೆ ತೊಗೊಳಕ್ಕೆ ಯೋಚಿಸೋದಿಲ್ಲ. ನಿಮ್ಮ ಕೆಲಸ ಮಾಡೋದು, ನಿಮ್ಮ ಮನೆಗೆ ಹೋಗೋದು, ಇಷ್ಟೇ ನಾವು ಕಾರ್ಯಕ್ರಮ ಇಟ್ಟಿವಿ ನಿಮ್ಗೆ ಹೇಳ್ತಾರೆ. ಆದ ಕಾರಣ ರೈತ ಭಾರತ ಪಕ್ಷ ಈ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವುದರ ಸಲುವಾಗಿ ಯಾವ ರೀತಿ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಕತ್ತೀವಿ, ಆಮೇಲೆ ಇಲ್ಲಿವರೆಗೆ ಆಳಿದಂಥ ಸರ್ಕಾರಗಳು ಯಾವ ರೀತಿ ಕೆಲಸ ಮಾಡಕತ್ತಾವ ಅದೆಲ್ಲ ನೋಡಿರಿ ನೀವು. ಆದ ಕಾರಣ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಸರ್ಕಾರಿ ನೌಕರರು ತಮ್ಮ ವಿಚಾರಗಳನ್ನು ಬಿಟ್ಕೊಂಡ್ರಿ, ಏನು ಕೆಲಸ ಅದಾವೋ ಆ ಕೆಲಸ ಸರಿಯಾಗಿ ಜನರಿಗೆ ಮಾಡಿಕೊಟ್ರಪ್ಪ ಅಂತಂದರೆ ಸರ್ಕಾರಕ್ಕೆ ಒಂದು ಮಾನ ಮರ್ಯಾದೆ ಬರ್ತದೆ ಅಂತ ಶಿಕ್ಷಣ ನಾನು ಹೇಳ್ತೀನಿ. ಒಂದು 8ನೇ ಪ್ರಣಾಳಿಕೆ ಕನ್ನಡವೇ ಉಸಿರು ಅಂತ ಇಸಿಂದೆ ನಿಮ್ಗೆ ಹೇಳ್ತಾರೆ. ಅಂದರೆ ಇಲ್ಲಿಯವರೆಗೆ ಆಳಿದಂಥ ರಾಜಕೀಯ ಪಕ್ಷಗಳು ನವಂಬರ್ 1 ಬತ್ತಪ್ಪ ಅಂದರೆ ರಾಜ್ಯೋತ್ಸವದ ಬಗ್ಗೆ ವಿಚಾರ ಮಾಡ್ತಾರೆ. ಆದರೆ ಕನ್ನಡ ಪರ ಹೋರಾಟಗಾರರು ಎಷ್ಟೊಂದು ಹೋರಾಟ ಮಾಡ್ತಾರೆ. ಆ ಹೋರಾಟಗಾರರ ಬಗ್ಗೆ ಇವರಿಗೆ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಯಾವುದೇ ಇರಲಿ, ಇವರೆಲ್ಲರೂ ಆ ಟೈಮ್ ಬಂದಾಗ ಅಷ್ಟೇ ಒಂದು ಕನ್ನಡ ನಾಡಿನ ನೆಲ, ಜಲ ಹಾಗೂ ಸಾಂಸ್ಕೃತಿಕ ಅಸ್ಮಿತೆ ಉಳಿವಿಗಾಗಿ ಕನ್ನಡವೇ ಉಸಿರು ಯೋಜನೆ ಜಾರಿಗೊಳಿಸುವುದು ಉದ್ದೇಶದಿಂದ ನಾವು ಹೇಳ್ಕೊತ ಅಡ್ಡಾಡ್ತಾರೆ. ನಿಮ್ಗೆ ಹೇಳ್ತಾರೆ ನಮ್ಮ ರೈತ ಭಾರತ ಪಕ್ಷ ಹೆಂಗಾಗಿದೆಪ್ಪ ಅಂತಂದರೆ ನಾವು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ನಾವು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರುವ ಉದ್ದೇಶದಿಂದ ನಾವು ಒಂದು ಟೈಟಲ್ ಹಾಕ್ಕೊಂಡೇವಿ. ನಮ್ಮ 8ನೇ ಪ್ರಣಾಳಿಕೆಯನ್ನು ಅದನ್ನ ಇಟ್ಕೊಂಡಿದ್ದೀವಿ ನಿಮ್ಗೆ ಹೇಳ್ತಾರೆ. ಆಮೇಲೆ ಕನ್ನಡಕ್ಕೆ ಮಾತ್ರ, ಕನ್ನಡವೇ ಸೀಮಿತ, ಕನ್ನಡಕ್ಕೆ ಜಾರಿ, ಎಲ್ಲ ಆಡಳಿತ ಯಂತ್ರ ಕನ್ನಡದಾಗ ಆಗಬೇಕಂತ ನಾವು ಒಂದು ಅಧಿಕಾರಿಗಳ ಮುಖಾಂತರ ಮಾಡುವಂಥ ವಿಚಾರ ಮಾಡ್ತೀವಿ ನಿಮ್ಗೆ. ನಮ್ಮ ರೈತ ಭಾರತ ಪಕ್ಷದ ಲಾಸ್ಟ್ 9ನೇ ಪ್ರಣಾಳಿಕೆ, ಇದು ಭಾಳ ಇಂಪಾರ್ಟೆಂಟ್ ಪ್ರಣಾಳಿಕೆ ನಿಮ್ಗೆ ಹೇಳ್ತಾರೆ. ನನ್ನ ಮತ ಮಾರಾಟಕ್ಕಿಲ್ಲ ಅಂತ ಹೇಳಿ ರೈತ ಭಾರತ ಪಕ್ಷದ ಪ್ರಣಾಳಿಕೆಯಲ್ಲಿ ಮೈ ವೋಟ್ ಈಸ್ ನಾಟ್ ಫಾರ್ ಸೇಲ್ ಅಂದರೆ ಇದರ ಅರ್ಥ ಏನೈತಿ, ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ಆತ್ಮಾಭಿಮಾನ ಇಲ್ಲದ ಕೆಲವು ಮತದಾರರಿಗೆ ಹಣ, ಸರಾಯಿ, ಸೀರೆ, ಕುಕ್ಕರ್ಗಳಂಥ ವಸ್ತುಗಳ ಹಂಚುವ ರಾಜಕೀಯ ಪಕ್ಷಗಳು ಹಾಗೂ ಅದರ ನಾಯಕರು ಮತದಾರರನ್ನೇ ಭ್ರಷ್ಟರು ಎಂದು ನಿಂದಿಸುತ್ತಿದ್ದಾರೆ. ಅಷ್ಟರ ಮಟ್ಟಿಗೆ ರಾಜಕೀಯ ಹಾಗೂ ಚುನಾವಣಾ ವ್ಯವಸ್ಥೆಯನ್ನು ಕಲುಷಿತ ಮಾಡಿದ್ದಾರೆ. ಆದರೆ ನಮ್ಮ ರೈತ ಭಾರತ ಪಕ್ಷ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮರುಸ್ಥಾಪಿಸಲು ಸಂವಿಧಾನಾತ್ಮಕವಾಗಿ ಮತದಾರರ ಆತ್ಮಾಭಿಮಾನ ರಕ್ಷಣೆಯ ಮತರಕ್ಷಕ ಯೋಜನೆ ಜಾರಿಗೆ ತರುತ್ತೇವೆ. ಮತದಾರರ ಅಗತ್ಯಕ್ಕೆ ತಕ್ಕಂತೆ ಮೂಲಭೂತ ಸೌಕರ್ಯಗಳನ್ನು ಉಚಿತವಾಗಿ ಕಲ್ಪಿಸಲು ಜನತಾ ಸೇವಾ ಯೋಜನೆ ಅನುಷ್ಠಾನಕ್ಕೆ ತರುತ್ತೇವೆ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ
ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರಣೆಗಳಿಗೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸಬೇಕಂತ ನಾನು ರೈತ ಭಾರತ ಪಕ್ಷದಿಂದ ಈ ನನ್ನ ಮತ ಮಾರಾಟಕ್ಕಿಲ್ಲ ಅನ್ನೋದೊಂದು ಮೇನ್ ಟೈಟಲ್ ಇದೆ. ಇದರ ಬಗ್ಗೆ ಜನರು ಇನ್ನು ಬರುವಂಥ ದಿನಮಾನಗಳಲ್ಲಿ ವಿಚಾರ ಮಾಡಬೇಕು. ಅವರು ನಿಮಗೆ ಏನು ಕೊಡ್ತಾರೆ ಆ ಕೊಡೋದ್ರ ಬಗ್ಗೆ ವಿಚಾರ ಮಾಡಬೇಕು. ನಿಮಗೆ ಏನು ಕೆಲಸ ಬೇಕು ಅದನ್ನು ತೊಗೊಳ್ರಿ. ಅವ್ರ ರೊಕ್ಕ ಕೊಟ್ಟಿದ್ದಕ್ಕೆ ಅವ್ರಿಗೆ ಓಟ್ ಹಾಕಕ್ಕೆ ಹೋಗ್ಬೇಡ್ರಿ. ನಿಮಗೆ ಸೂಕ್ತ ಅಭ್ಯರ್ಥಿಗೆ ಮತ ಹಾಕಿರೋ ದೇಶದಿಂದ ನಾನು ಎಲ್ಲ ಕರ್ನಾಟಕ ರಾಜ್ಯದ ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ. ನಾನು ಇನ್ನೂ ಒಂದು ಏನು ಹೇಳಬೇಕಪ್ಪ ಅಂತಂದರೆ, ನಮ್ಮ ರೈತ ಭಾರತ ಪಕ್ಷದ ಮೇನ್ ಒಂದು ಟೈಟಲ್ ಇಟ್ಕೊಂಡೇವ್ರಿ ನಾವು. ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಹತ್ರ ಹೆಂಗಿದೆಪ್ಪ ಅಂತಂದರೆ ನೋಡಿರಿ, ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಹತ್ರ ಈ ಟೈಪ್ ಮಾಡಿದ್ದಾರೆ ನಮ್ಮ ಪಾಂಪ್ಲೆಟ್ಗಳು. ಸ್ವಚ್ಛ ವಿಧಾನಸಭೆ ಅಭಿಯಾನ ತಗೊಂಡಿದ್ದೀವಿ. ಆಮ್ಯಾಗ ನಮ್ಮ ಪಕ್ಷ ಹೆಂಗಿದೆಪ್ಪ ಅಂತಂದರೆ ಸೀರೆ, ಕುಕ್ಕರ್, ಸರಾಯಿ, ನೋಟು, ಕುಟುಂಬ ರಾಜಕಾರಣ ತಿರಸ್ಕರಿಸಿ, ನೀರು, ಶಿಕ್ಷಣ, ಆರೋಗ್ಯದಂಥ ಸೌಲಭ್ಯ ಕೊಡುವ ರೈತ ಭಾರತ ಪಕ್ಷವನ್ನು ಬೆಂಬಲಿಸಿದ ನಾವು ಇದು ಹೇಳ್ತೇವೆ. ಜನತಾ ಧ್ವನಿ, ರೈತ ಧ್ವನಿ ಅಂತ ಹಾಕೊಂಡಿದ್ದೇವೆ. ರೈತರಿಗಾಗಿ ರೈತರ ಪಕ್ಷ ಹಾಕೊಂಡಿದ್ದೀವಿ. ಆಮ್ಯಾಗ ಇನ್ನೂ ಹಲವಾರು ಯೋಜನೆಗಳಿದ್ದಾವೆ ನಿಮ್ಮ ಹತ್ರ. ಆಮ್ಯಾಗ ಇನ್ನೊಂದು ಏನು ಹೇಳಪ್ಪ ಅಂತಂದರೆ, ಇಲ್ಲಿವರೆಗೆ ನಮ್ಮನ್ನು ಆಳಿದಂಥ ಸರ್ಕಾರಗಳು ಏನಾಗ್ಯಾವಪ್ಪ ಅಂತಂದರೆ ಏನಾಗ್ಯಾವಪ್ಪ ಅಂತಂದರೆ ಸರ್ಕಾರಗಳು ಯಾವ ರೀತಿ ಆಗಿದ್ದಾವೆ, ಇಲ್ಲಿವರೆಗೆ ನಮ್ಮನ್ನು ಆಳಿದವರೇ ಶ್ರೀಮಂತರಾಗಿದ್ದಾರೆ. ನಾವು ಎಲ್ಲ ಸಮಾಜದ ರೈತರನ್ನು ಹಾಗೂ ಮತದಾರರನ್ನು ಶ್ರೀಮಂತರನ್ನಾಗಿ ಮಾಡುವುದೇ ನಮ್ಮ ರೈತ ಭಾರತ ಪಾರ್ಟಿಯ ಮೂಲ ಉದ್ದೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದರೆ, ಹಣವನ್ನು ಖರ್ಚು ಮಾಡಿ ಹಣವನ್ನು ಗಳಿಸಲಿಕ್ಕೆ ನಾವು ವಿಧಾನಸೌಧಕ್ಕೆ ಹೋಗುತ್ತಿಲ್ಲ. ನಮ್ಮ ಪಕ್ಷ ನಿಮ್ಗೆ ಹೇಳ್ಬೇಕಂದ್ರೆ ರಾಜ್ಯದ ಜನರ ಹಿತದೃಷ್ಟಿಯಿಂದ ಹಾಗೂ ಕಷ್ಟ ಸುಖಗಳ ಸ್ಪಂದನೆಗಾಗಿ ಹಾಗೂ ಸಾಮಾನ್ಯ ಜನರ ನಿಸ್ವಾರ್ಥ ಸೇವೆಗಾಗಿ ವಿಧಾನಸಭೆಗೆ ಪ್ರವೇಶ ಮಾಡಲು ಎಲ್ಲರೂ ಸಹಕರಿಸಬೇಕಾಗಿ ಕರ್ನಾಟಕ ರಾಜ್ಯದ ಮತದಾರರಲ್ಲಿ ವಿನಂತಿ ಮಾಡ್ಕೊತೀನಿ. ಇಲ್ಲಿವರೆಗೆ ನೀವು ನೋಡ್ತೀರಿ, ನಿಮ್ಗೆ ಹೇಳ್ಬೇಕಂದ್ರೆ ಯಾವ ರೀತಿ ಅವರು ಕೆಲಸ ಮಾಡಕತ್ತಾರೆ, ಎಷ್ಟೊಂದು ಕೀಳಾಗಿ ಭಾಷೆಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು. ಇಂಥ ಒಂದು ಸಂಸ್ಕೃತಿಗೆ ವಿದಾಯ ಹೇಳಬೇಕಂತ ನಾನು ಕರ್ನಾಟಕ ರಾಜ್ಯದ ಜನರಿಗೆ ವಿನಂತಿ ಮಾಡ್ಕೋತೀನಿ. ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಕೆಂಗನಾಳ ದೇಶದಿಂದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ನಮಸ್ಕಾರ.